ಹಳೆಯ ಕಾಲದ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಕೆಲವು ಸಾಮಗ್ರಿಗಳನ್ನು ಬಳಸ್ಕೊಂಡು ಈ ಒಂದು ರೆಸಿಪಿನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ ನಾನು 1 ಬೌಲ್ ಆಗುವಷ್ಟು ಕೊಬ್ಬರಿನ ಹೆರ್ಜ್ಕೊಂಡು ತೊಗೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. 1 ಬೌಲು ಕರೆಕ್ಟಾಗಿ 1 ಬೌಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಹೆರ್ಜಿರುವಂತಹ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಅದಾದ ನಂತರ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಬೆಲ್ಲ ಇರುತ್ತೆ ನೋಡಿ ಆ ಬೆಲ್ಲನ ತೊಗೋಬೋದು. ಗಟ್ಟಿಯಾಗಿತ್ತು ಅಂತಂದರೆ ಒಂದು ಸತಿ ಮಿಕ್ಸಿ ಮಾಡಿ ತೊಗೊಳ್ಳಿ. ಇದೇ ರೀತಿಯೇ ಇದನ್ನು ಬೆಲ್ಲವನ್ನು ಹಾಕಿದ ನಂತರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಿದ್ದರೆ ಏಲಕ್ಕಿ ಪೌಡರ್ನ ಹಾಕೋಬೋದು. ನಾನಿಲ್ಲಿ ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡಿಲ್ಲ, ನೀವು ಬೇಕಿದ್ದರೆ ಸೇರಿಸ್ಕೋಬೋದು. ಅದಾದ ನಂತರ ನಾನು ಹಿಟ್ಟನ್ನು ನಾದ್ಕೊಳ್ಳೋದಕ್ಕೆ ಅಂತ ಅಗಲವಾಗಿರುವಂಥ ಒಂದು ಬೌಲನ್ನು ತೊಗೊಂಡಿದ್ದೀನಿ, ದೊಡ್ಡದಾಗಿರೋದು. 1.5 ಯಾವ ಬೌಲ್ನಲ್ಲಿ ನಾನು ಕೊಬ್ಬರಿ ಬೆಲ್ಲನ ತೊಗೊಂಡಿದ್ದೆ ಅದೇ ಬೌಲ್ನ ಅಳತೆಯಲ್ಲಿ ನಾನು 1.5 ಕಪ್ ಆಗುವಷ್ಟು, ಅಂದರೆ 1.5 ಬೌಲ್ ಆಗುವಷ್ಟು ನಾನು ಈ ಒಂದು ಹಿಟ್ಟನ್ನು ತೊಗೊಂಡಿದ್ದೀನಿ, ಗೋಧಿ ಹಿಟ್ಟನ್ನು. ನೀವು ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ಆದಷ್ಟು ಮೈದಾ ಹಿಟ್ಟನ್ನು ಬಿಟ್ಟು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಳಿ. ಗೋಧಿ ಹಿಟ್ಟು ಮನೆಯಲ್ಲಿ ಮಾಡಿರೋದಾದರೂ ಯೂಸ್ ಮಾಡ್ಕೊಳ್ಳಿ, ಅಥವಾ ನೀವು ಪ್ಯಾಕೆಟಲ್ಲಿ ಅಂಗಡಿಯಲ್ಲಿ ತಂದಿರುವಂಥ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರ್ತೈತಿ. ಹಾಗೆಯೇ ಹಿಟ್ಟನ್ನು ನಾವು ನಾದ್ಕೊಳ್ಳುವಾಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಆದಷ್ಟು ಗಟ್ಟಿಯಾಗಿ ಚಪಾತಿ ಹದದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕಾಗತ್ತೆ. ಯಾಕಂದರೆ ನಾವು ಕಡುಬು ಅಂದರೆ ಕೊಬ್ಬರಿನ ಬೆಲ್ಲನ ಹಾಕಿ ನಾವು ಕಡುಬು ಮಾಡ್ತಿರೋದ್ರಿಂದ ಎಲ್ಲೂ ಕೂಡ ಅದು ಓಪನ್ ಆಗಬಾರ್ದು, ಅಂದರೆ ಸೇಳ್ಕೋಬಾರ್ದು ಅನ್ನೋದಕ್ಕೋಸ್ಕರ ಹಿಟ್ಟನ್ನು ಆದಷ್ಟು ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು ಕೈಲೇ ಮಿದ್ದಿ ನೀವು ತೊಗೋಬೇಕಾಗುತ್ತೆ ಹಿಟ್ಟನ್ನು. ಗೋಧಿ ಹಿಟ್ಟಲ್ವಾ, ಇದನ್ನು ನೆನೆಯೋದಕ್ಕೆ ಒಂದು 10ರಿಂದ 15 ನಿಮಿಷ ಬಿಡ್ಬೋದು. ನಾನಿಲ್ಲಿ ಒಂದು 5 ನಿಮಿಷ ಬಿಟ್ಟು ಹಾಗೆಯೇ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಎಷ್ಟು ನೋಡಿರಿ, ಸಣ್ಣ ಉಳ್ಳೆಗಳನ್ನು ನಾನು ಹರಿದು ಇಟ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಎಲೆನ ಪೂರಿಗೆ ಯಾವ ಥರ ಲಟ್ಟಿಸ್ತೀವಿ ನೋಡಿರಿ ಅದೇ ಥರನ ಲಟ್ಟಿಸ್ಕೊಳ್ಳಿ. ತುಂಬ ದಪ್ಪಾಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಒಂದು ಮೀಡಿಯಮ್ ಸೈಜ್ನಲ್ಲಿ ಈ ಪೂರಿ ಥರ ಎಲೆಗಳನ್ನು ಲಟ್ಟಿಸಿ ಇಟ್ಕೊಳ್ಳೋಣ ನಾವು. ನೋಡ್ತಾ ಇದ್ರಲ್ಲ, ಎಣ್ಣೆನ ಹಚ್ಕೊಂಡು ಲಟ್ಟಿಸ್ಕೋರಿ, ಅಥವಾ ತುಪ್ಪ ಕೂಡ ಹಚ್ಕೊಂಡು ಲಟ್ಟಿಸ್ಕೋಬೋದು, ಅದು ತೊಂದರೆ ಇಲ್ಲ, ಚೆನ್ನಾಗಾಗುತ್ತೆ ಅದು ಕೂಡ. ನೋಡ್ತಾ ಇದ್ರಲ್ಲ, ಈ ರೀತಿ ಲಟ್ಟಿಸಿ ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಅದಾದ ನಂತರ ಮತ್ತೆ ಒಂದು ಉಳ್ಳಿನ ತೊಗೊಂಡಿದ್ದೀನಿ. ನಾನು ತೊಗೊಂಡಿರುವಂಥ ಹಿಟ್ಟಿಗೆ ಸುಮಾರು ಒಂದು 10ರಿಂದ 12 ಕಡುಬುಗಳಾಗಿದ್ದು ನೋಡಿರಿ. ಇನ್ನೂ ಕೂಡ ಆಗುತ್ತೆ, ನೀವು ಮಾಡ್ಕೋಬೋದು, ಜಾಸ್ತಿ ಕೂಡ ಮಾಡ್ಕೋಬೋದು. ನಾನು ಹೇಳಿರುವಂಥ ಕ್ವಾಂಟಿಟಿನ ಜಾಸ್ತಿ ತೊಗೊಳ್ಳಿ, ತುಂಬ ಚೆನ್ನಾಗಿರ್ತೈತಿ ಈ ಒಂದು ರೆಸಿಪಿ. ನೀವು ಬೇಕ್ರಿಗಳಲ್ಲಿ ಏನಾದರೂ ಮಕ್ಕಳಿಗೆ ಕೊಡಿಸೋದು ಅಥವಾ ಏನಾದರೂ ಸ್ವೀಟ್ ತರೋದು ಅಂಗಡಿಯಿಂದ ಈ ಥರ ಬಿಟ್ಟು ಈ ಥರ ಮಾಡಿಕೊಟ್ರೆ ಹೆಲ್ದಿಯಾಗಿರುತ್ತೆ. ಹಾಗೆಯೇ ರುಚಿನೂ ಕೂಡ ತುಂಬಾ ಚೆನ್ನಾಗಿರ್ತೈತಿ. ನೋಡ್ತಾ ಇದ್ರಲ್ಲ, ಇದನ್ನು ಈ ರೀತಿ ನಾನು ಒಂದೊಂದಾಗಿ ಎಲೆಗಳನ್ನು ಮಾಡಿ ಇಟ್ಕೊಂಡು ಯಾವ ಥರ ತುಂಬೋದು ಅಂತ ತುಂಬಿ ತೋರಿಸ್ತೀನಿ ನಿಮಗೆ. ಒಂದು 3 ಕಡುಬನ್ನು ನಾನು ತುಂಬಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದಕ್ಕೆ ನೀವು ಎಣ್ಣೆ ಹಚ್ಚಲಾರ್ದಂಗೆ ನೀವು ಮೇಲ್ಗಡೆ ಹಿಟ್ಟನ್ನು ಕೂಡ ಹಚ್ಕೋಬೋದು. ಎಲೆ ಲಟ್ಟಿಸ್ಕೊಳ್ಳೋದಕ್ಕೆ ಹಿಟ್ಟು ಕೂಡ ಹಚ್ಕೊಂಡು ಲಟ್ಟಿಸ್ಕೋಬೋದು, ಬಟ್ ನಾನಿಲ್ಲಿ ಎಣ್ಣೆನ ಹಚ್ಕೋತಾ ಇದ್ದೀನಿ. ಎಣ್ಣೆನ ಹಚ್ಕೊಂಡು ಲಟ್ಟಿಸ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂದೊಂದು ಸ್ಪೂನ್ ಆಗುವಷ್ಟು ನಾನು ಸ್ವಲ್ಪನೇ ಹಾಕ್ಕೊಂಡು ಹೂರಣನ, ಅಂದರೆ ಈ ಕೊಬ್ಬರಿ ಸೂಸ್ಲನ ನಾನು ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದನ್ನು ಹಾಕ್ಕೊಂಡಿದ್ದ ನಂತರ ಒಂದು ಸೈಡಿಂದ ಈ ರೀತಿಯಾಗಿ ನಾವು ಫೋಲ್ಡ್ ಮಾಡ್ಕೊಳ್ಳೋಣ. ನಾವು ಕರ್ಚಿಕಾಯಿ ಎಲ್ಲ ಮಾಡ್ತೀವಲ್ಲ ಅದೇ ರೀತಿಯೇ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಿದ್ದಾದ ನಂತರ ನಾನು ಇದನ್ನು ಒಂದು ಸೈಡು ಒತ್ತೀನಿ. ನೀವು ಹಿಟ್ಟು ಹಚ್ಕೊಂಡು ಎಲೆನ ಲಟ್ಟಿಸ್ಕೊಂಡಿದ್ರೆ ಅದಕ್ಕೆ ನೀವು ಸ್ವಲ್ಪ ನೀರನ್ನು ಹಚ್ಕೋಬೇಕಾಗತ್ತೆ ಎಲೆಗೆ, ಯಾಕಂದರೆ ಅದು ಎಲೆ ಚೆನ್ನಾಗಿ ಅಂಟ್ಕೋಬೇಕಲ್ಲ. ಸೊ ಫೋಲ್ಡ್ ಮಾಡಿದಾಗ ಒಂದಕ್ಕೊಂದು ಎಲೆ ಅಂಟ್ಕೋಬೇಕು. ಎಲ್ಲೂ ಕೂಡ ನಾವು ಹಾಕಿರುವಂಥ ಹೂರಣ ಹೊರಗೆ ಬರಬಾರ್ದು, ಆ ರೀತಿಯಾಗಿ ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಚ್ಕೊಂಡು ಕೂಡ ಮಾಡ್ಕೋಬೋದು. ನಾ ಇಲ್ಲಿ ಎಣ್ಣೆ ಹಚ್ಚಿರೋದ್ರಿಂದ ತುಂಬ ಚೆನ್ನಾಗಾಗಿತ್ತು. ನೋಡ್ತಾ ಇದ್ರಲ್ಲ, ಎಣ್ಣೆ ಹಚ್ಚೋದ್ರ ಬದಲಿ ಹಿಟ್ಟನ್ನು ಹಚ್ಕೊಂಡು ಮಾಡ್ಕೊಳ್ಳಿ, ಅದು ಕೂಡ ತುಂಬ ಚೆನ್ನಾಗಿರ್ತೈತಿ. ಈ ರೀತಿ ಒತ್ತಿ ನಾನು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಮಾಡ್ಕೊಂಡಿದ್ದ ಆದ ನಂತರ ನಾನು ಇವನ್ನ ಒಂದು ಸೈಡ್ ಎತ್ತಿಡ್ತಾ ಇದ್ದೀನಿ. ನಾನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನೀವು ಇದಕ್ಕೆ ಅಂತಲೇ ಒಂದು ಯಾವುದಾದ್ರೂ ಜರಡಿ ಇತ್ತು ಅಂತಂದರೆ, ತೂತಾಗಿರುವಂತಹ ಜರಡಿ, ಅಂದರೆ ಹೊಗೆ ಆಡ್ತಾ ಇರಬೇಕು, ಅಂದರೆ ಆವಿ ಬರ್ತಾ ಇರಬೇಕು, ಆ ಥರ ನೀವು ಒಂದು ಇತ್ತು ಅಂತಂದರೆ ಅದರೊಳಗೆ ಇಡ್ಬೋದು. ಬಟ್ ನನಗೆ ಆ ಥರ ಇರಲಿಲ್ಲ, ಸೊ ಅದಕ್ಕಂತ ಹೇಳಿ ಇಡ್ಲಿ ಪಾತ್ರೆಯಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ ಇವನ್ನ. ಇದು ಬೇಡಪ್ಪ ಅಂತಂದ್ರೆ ಒಂದು ಸೆಕೆಂಡ್ ಟಿಪ್ಸು, ಇನ್ನೊಂದು ಏನಪ್ಪ ಅಂತಂದ್ರೆ ಅಂದರೆ ನೀರನ್ನು ತುಂಬ ಜಾಸ್ತಿ ಕಾಯಿಸ್ಕೋಬೇಕು. ಅದರಲ್ಲಿ ಕೂಡ ಈ ಒಂದು ಕಡುಬನ್ನು ನೀವು ಮಾಡ್ಕೋಬೋದು. ನೀರಲ್ಲಿ ಕುದಿಯುವಂಥ ನೀರಲ್ಲಿ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಅಥವಾ 4 ನಿಮಿಷದವರೆಗೂ ನಾವು ಇವನ್ನ ಬೇಯಿಸ್ಕೊಂಡು ತೊಗೊಂಡ್ರೆ ಸಾಕು.
ತುಂಬಾ ಚೆನ್ನಾಗಿ ಈಸಿಯಾಗಿರುವಂತಹ ಈ ಒಂದು ಕಡುಬು ರೆಸಿಪಿ ರೆಡಿ ಆಗ್ತಾವೆ ನೋಡ್ರಿ. ಈ ರೀತಿಯಾಗಿ ನಾನು ಒತ್ಕೊಂಡು ತೊಗೊಂಡಿದ್ದೀನಿ. ಅದೇ ರೀತಿಯಾಗಿ ಮತ್ತೆ ಒಂದು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತೇಳಿ. ಇವನ್ನೆಲ್ಲ ಒಂದು ಸೈಡ್ ಇಟ್ಕೊಂಡು ಮತ್ತೆ ಉಳಿದಿರುವಂಥ ಹಿಟ್ಟನ್ನು ತೊಗೊಂಡು ನಾನು ಅಂದರೆ ಹಿಟ್ಟನ್ನು ಚೆನ್ನಾಗಿ ಮಿದ್ಕೊಂಡು ಎಲೆನ ಲಟ್ಟಿಸ್ಕೊಂಡು ಮತ್ತೆ ಮಾಡಿ ತೋರಿಸ್ತೀನಿ ನಿಮ್ಗೆ. ಇವಾಗ ನೋಡಿ, ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ, ಹತ್ಕೋಬಾರ್ದು ಅನ್ನೋದಕ್ಕೋಸ್ಕರ ಇವಾಗ ಒಂದೊಂದಾಗಿ ಇಟ್ಟು ತೋರಿಸ್ತಾ ಇದ್ದೀನಿ. ಪ್ರತಿ ಒಂದು ಸೈಡನ್ನು ನೀವು ಇಡಬೇಕಾಗತ್ತೆ, ಅಥವಾ ನಾನು 3 ಮಾತ್ರ ಇಡ್ತಾ ಇದ್ದೀನಿ. ನೀವು ದೊಡ್ಡ ಸೈಜ್ನಲ್ಲಿ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ 3 ಮಾತ್ರ ಇಡ್ತಾ ಇದ್ದೀನಿ. ನೀವು 4 ಕೂಡ ಇಟ್ಕೋಬೋದು, ಚಿಕ್ಕದು ಮಾಡಿ. ಇವಾಗ ನೋಡ್ತಾ ಇದ್ರಲ್ಲ, ಇಷ್ಟು ಸಾಕು. ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಹೇಳಿ ನಿಮ್ಗೆ. ಇವಾಗ ನೀರು ಕೂಡ ಇಡ್ಲಿ ಪಾತ್ರೆ ಒಳಗೆ ಹಾಕಿದ್ದೆ, ನೀರು ಕೂಡ ಚೆನ್ನಾಗಿ ಹೋದಾಡ್ತಾ ಇದೆ, ಅಂದರೆ ಕುದೀತಾ ಇದೆ. ಇವಾಗ ನೋಡ್ತಾ ಇದ್ರೆ ನಾನು ಮತ್ತೆ ಎಲೆನ ಲಟ್ಟಿಸಿ ಯಾವ ರೀತಿ ಕೈಯಲ್ಲಿ ತುಂಬೋದು ಅಂತ ತೋರಿಸ್ತಾ ಇದ್ದೀನಿ. ಇದೇ ರೀತಿಯೇ ಸಿಂಪಲಾಗಿ ನಾವು ಕೈಯಲ್ಲೂ ಕೂಡ ತುಂಬ್ಕೋಬೋದು. ನಿಮಗೆ ಆ ರೀತಿ ಬರಲಿಲ್ಲ ಅಂದರೆ ಈ ರೀತಿ ಕೂಡ ಮಾಡ್ಕೋಬೋದು ಈಸಿಯಾಗಿ. ಪರ್ಫೆಕ್ಟ್ ಆಗಿರೋರು ಮಾಡಿದರೆ ಈ ರೀತಿಯಾಗಿ ಕೈಲೇ ನೀವು ತುಂಬ್ಕೋಬೋದು. ಬಟ್ ನನ್ನ ಕೈಲೇ ಇಷ್ಟ ಸರಿ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಕೆಳಗಡೆ ಹಾಕಿ ಹೂರ್ಣನ ತುಂಬಿ ನಾನು ಈ ಥರ ಒತ್ತಿ ಇಡ್ತಾ ಇದ್ದೀನಿ. ಇವಾಗ ಇಡ್ಲಿ ಪಾತ್ರೆ ಒಳಗೆ ಎಲ್ಲ ಕಡುಬನ್ನು ಹಾಕ್ಕೊಂಡು ಇಡ್ಲಿ ಪಾತ್ರೆಗಳನ್ನು ಇಟ್ಟು ಮುಚ್ಚುತ್ತಾ ಇದ್ದೀನಿ. ಒಂದು 10ರಿಂದ ನಾವು 15 ನಿಮಿಷದವರೆಗೂ ನೀವು ಬೇಯಿಸ್ಕೋಬೇಕಾಗುತ್ತೆ. ಈ ಉಗಿಯಲ್ಲಿ ಬೇದಿರುವಂಥ ಕಡುಬು ತುಂಬಾ ಚೆನ್ನಾಗಿರ್ತೈತಿ. ನೋಡ್ತಾ ಇದ್ದಲ್ಲ, ತೆಗೆದಾದ್ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಚೆನ್ನಾಗಿ ಬಂತಂತೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಇದನ್ನು ತುಪ್ಪದ ಜೊತೆಗೆ ಸವಿರಿ, ತುಂಬಾ ಚೆನ್ನಾಗಿರ್ತೈತಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ.